ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪಾಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಶುರು ಮಾಡಿ ಬೇಗ. ಯಾರು ಬರ್ತಾ ಇದ್ದಾರೆ ಪ್ರಧಾನ ಅಡಿಗೆ ಮಾಡ್ಲಿಕ್ಕೆ ಅಂತ ಕೇಳ್ತಾ ಇದ್ದೀರಾ? ಪ್ರಧಾನ ಅಡಿಗೆ ಮಾಡಕ್ಕೆ ಇವತ್ತು ಬರ್ತಾ ಇದ್ದಾರೆ ಟ್ವಿಸ್ಟ್ ವೆಂಕಟೇಶ್ ಅವರು. ಟ್ವಿಸ್ಟ್ ವೆಂಕಟೇಶ್ ಬಂದು ಒಂದು ವಿಶೇಷವಾದಂತ ಒಂದು ಅಡಿಗೆ ಮಾಡಿ ತೋರಿಸ್ತೀನಿ. ಮುರಳಿ, ನೀವು ಎಲ್ಲಾ ಕಡೆ ಡಾಬಾದಲ್ಲೆಲ್ಲ ತುಂಬಾ ಫೇಮಸ್ ಇದು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನೇ ಕರ್ಸಿದೀವಿ. ವೆಂಕಟೇಶ್ ಅವರೇ ಬನ್ನಿ. ನಮಸ್ಕಾರ. ನಮಸ್ಕಾರ ವೆಂಕಟೇಶ್, ಆರಾಮ? ಆರಾಮ್. ಏನ್ ಸ್ಪೆಷಲ್ ಇತ್ತು ಇವತ್ತು ಜೀರಾ ಪಲಾವ್ ಮಾಡೋಣ ಅಂತಿದ್ದೀನಿ. ಜೀರಾ ಪಲಾವ್, ಜೀರಾ ರೈಸ್, ಜೀರಾ ಪಲಾವ್, ಜೀರಾ ರೈಸ್ ಬೇರೆ ಬೇರೆನಾ? ಇಲ್ಲ, ಜೀರಾ ರೈಸ್ ಸ್ವಲ್ಪ ಒಂದೊಂದ್ ಕಡೆ ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಜೀರಾ ಪಲಾವ್ ಮಾಡ್ತೀರಾ? ಹಾ, ಹೌದು. ಟ್ವಿಸ್ಟ್ ಕೊಟ್ಟು. ಹೌದು. ಅಲ್ಲೂ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ವೆಂಕಟೇಶ್ ಅವರು. ನೋ ಪ್ರಾಬ್ಲಮ್ ವೆಂಕಟೇಶ್, ಅದು ಮಾಡಕ್ಕೆ ಏನೇನ್ ಬೇಕು? ಜೀರಾ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಬಾಸುಮತಿ ಅಕ್ಕಿ, ಈರುಳ್ಳಿ, ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಹಸಿ ಮೆಣಸಿನಕಾಯಿ, ಗೋಡಂಬಿ, ತುಪ್ಪ, ಉಪ್ಪು ಹಾಗೂ ಎಣ್ಣೆ. ಫಸ್ಟ್ ಈಗ ಬಿಸಿ ಆಗಿದ ತಕ್ಷಣ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪನೇನಾ? ತುಪ್ಪ ಜೊತೆಗೆ ಸ್ವಲ್ಪ ನಮ್ಮ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸ್ವಲ್ಪ. ಸೊ ಈಗ ಬಿಸಿ ಆಗಿದೆ. ಒಂದು ಸ್ಪೂನು, 2 ಸ್ಪೂನ್ ಅಷ್ಟು ತುಪ್ಪ. ಓಕೆ ವೆಂಕಟೇಶ್, ಹಾ, ಈ ಜೀರಾ ರೈಸು, ಜೀರಾ ಬಾತ್, ಜೀರಾ ಪಲಾವ್ ನೀವು ಮಾಡ್ತಾ ಇದ್ದೀರಿ ಇವಾಗ? ಈಗ ಜೀರಾ ಪಲಾವ್. ಜೀರಾ ಪಲಾವ್, ಓಕೆ. ಅಂದ್ರೆ ಕಲಿಸ್ತೀವ ಒಟ್ಟಿಗೆ ಕುಕ್ ಮಾಡ್ತೀವಿ? ಇಲ್ಲ, ಒಟ್ಟಿಗೆ ಕುಕ್ ಮಾಡ್ತೀವಿ. ಓಕೆ, ಒಟ್ಟಿಗೆ ಕುಕ್ ಮಾಡಿದ್ರೆ ಪಲಾವ್ ಆಗುತ್ತೆ, ಕಲಿಸಿದ್ರೆ ರೈಸ್ ಆಗುತ್ತೆ ಆಗುತ್ತೆ ಅಷ್ಟೇ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಟ್ವಿಸ್ಟ್ ಅಂದ್ರೆ ಇವತ್ತು ಈ ತುಪ್ಪ ಎಲ್ಲ ಕಾದ ನಂತರ ಆನಿಯನ್ ಇದೆಯಲ್ಲ, ನಾನು ಸ್ಟಿಪ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಳೆ ಕಟ್ ಮಾಡ್ಕೊಂಡಿದ್ದೀರಾ? ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಬಿಡಿಸ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ತೆಗೆದುಬಿಡ್ಬೇಕು. ಓಕೆನಾ? ಅದು ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ, ಆ ಮೇಲ್ಗಡೆ ಹಾಕ್ತೀವಿ, ಮೇಲ್ಗಡೆ ಹಾಕ್ತೇನೆ ಗಾರ್ನಿಶ್ ಗಾರ್ನಿಶ್ ಮಾಡಕ್ಕೆ. ಓಕೆನಾ? ಈಗ ಎಣ್ಣೆ ಮತ್ತು ತುಪ್ಪ ಕಾದಿದೆ. ಇದಕ್ಕೆ ನಾನೊಂದು ಅರ್ಧ ಈರುಳ್ಳಿ ಅಷ್ಟು, ಇದಕ್ಕೆ ಫ್ಲೇವರ್ ಇರುತ್ತಲ್ಲ, ಆ ಫ್ಲೇವರ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿ ತುಪ್ಪ ಮತ್ತೆ ಎಣ್ಣೆಗೆ ಹೋಗುತ್ತೆ. ಈ ಆನಿಯನ್ ಫ್ಲೇವರ್ ಅದೇ ನಮ್ಮ ಜೀರಾ ರೈಸ್ ಸ್ಪೆಷಾಲಿಟಿ. ಜೀರಾ ಪಲಾವ್ ಚೆನ್ನಾಗಿರುತ್ತೆ. ಸೈಡ್ಸ್ ಏನಾದ್ರು ಬೇಕಾಗುತ್ತೆ ಹಾಗೆ ತಿನ್ಬೋದಾ? ಇದಕ್ಕೆ ಸೈಡ್ಸ್ ಬಂದ್ಬಿಟ್ಟು ನಾವು ಹೋಟ್ಲಲ್ಲಿ ಯೂಶಲಿ ಏನಾದ್ರು ಪನ್ನೀರ್ ಮಕ್ಕನಿ, ದಾಲ್ ಮಕ್ಕನಿ ಎಲ್ಲ ಏನಾದ್ರು ಒಂದು ತಗೊಂತಾರೆ. ಅಂದ್ರೆ ಮಲ್ಲು ಮಾಡ್ಕೋಬಹುದು. ಹೌದೌದು, ಸಖತ್ತಾಗಿರುತ್ತೆ. ತಿನ್ನಕ್ಕೆಲ್ಲ ಖಾರ ಗಿರ ಏನೂ ಇರೋದಿಲ್ಲ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸಾಕಷ್ಟು ತುಪ್ಪದ ಪ್ರಮಾಣ ಜಾಸ್ತಿ ಹಾಕಿರ್ತೀವಿ, ರುಚಿನೂ ಜಾಸ್ತಿ ಇರುತ್ತೆ. ನಮ್ಗೆ ಹಂಗೆ ತುಪ್ಪ, ಎಣ್ಣೆ ಮತ್ತೆ ಈರುಳ್ಳಿದು ಹೌದು ಫುಲ್ ಅರೋಮಾ ಬರ್ತಾ ಇದೆ. ಶುರು ಆಯ್ತು, ಅದೇ ಹೇಳಿದ್ನಲ್ಲ ನಾನು, ಒಳ್ಳೆ ಸುವಾಸನೆ ಶುರು ಆಗಿದೆ. ಮತ್ತೆ ಈ ಬಾಸುಮತಿ ರೈಸ್ ಏನಕ್ಕೆ ಮಾಡ್ತೀವಿ ಅಂದ್ರೆ, ನಾವು ಜೀರಾ ರೈಸ್ ಇಂದಾನೆ ಸಿಗುತ್ತೆ ಗೊತ್ತಾ? ಸಿಗುತ್ತೆ. ಆ ಜೀರಾ ರೈಸ್ ಅಲ್ಲೇ ಮಾಡ್ಬೋದು. ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಜಾಸ್ತಿ ಫ್ಲೇವರ್ ಫ್ಲೇವರ್ ಬರುತ್ತೆ. ಆ ಜೀರಾ ರೈಸ್ ಏನ್ ಗೊತ್ತಾ ಮಜಾ ಆಗುತ್ತೆ, ಇಷ್ಟಿಂದ ಹೊಟ್ಟೆ ತುಂಬಲ್ಲ, ಇಷ್ಟಿಂದ ಹೊಟ್ಟೆ ತುಂಬಲ್ಲ. ಆಮೇಲೆ ಎಷ್ಟು ಊಟ ಮಾಡಿ ಹೊಟ್ಟೆ ತುಂಬಿತು ಎದೊಳಿದ್ರು ಒಂಥರ ಹೆವಿ ಆಗಲ್ಲ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಊಟ ಮಾಡಿದ್ವಿ ಅನ್ಕೊಂಡು ಈಚೆ ಬರ್ಬೋದು. ಬೇರೆ ರೈಸಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೆವಿ ಆಗುತ್ತೆ, ಜಾಸ್ತಿ ಊಟ ಮಾಡಿದ್ವಿ ಅಂತ ಅನ್ಸುತ್ತೆ. ಬಟ್ ಜೀರಾ ರೈಸಲ್ಲಿ ಆ ಥರ ಆಗಲ್ಲ. ಈಗ ಇದು ರೆಡಿ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನ ನಾವು ತೆಗಿಯೋಣ. ಇವಾಗೇನು ಸದ್ಯಕ್ಕೆ ಯೂಸ್ ಆಗಲ್ಲ. ಈಗ ಸದ್ಯಕ್ಕೆ ಯೂಸ್ ಇಲ್ಲ. ಇದು ನಾವು ಎಣ್ಣೆ ಬೇಕಾಗುತ್ತಾ? ಹೌದು, ಎಣ್ಣೆ ಮತ್ತೆ ತುಪ್ಪ ಬೇಕಾಗುತ್ತೆ. ಈಗ ಏನಂದ್ರೆ ಈ ಎಣ್ಣೆ ಮತ್ತೆ ತುಪ್ಪ ಅಲ್ಲಿ ನಮ್ದು ಫ್ಲೇವರ್ ಎಲ್ಲ ಹೋಗಿರುತ್ತೆ ಅದ್ರ. ಈಗ ಬೇಕಾದ್ರೆ ನಾವು ಸಿಮ್ಮರ್ ಮಾಡ್ಕೊಬೋದು. ಓಕೆ, ಸಿಮ್ಮರಿಂಗ್ ಅಲ್ಲಿ ಇರ್ಬೇಕಾದ್ರೆ ನಾವು ಫಸ್ಟ್ ಹೋಲ್ ಗರಂ ಮಸಾಲ, ಒಂದು ಪಲಾವ್ ಎಲೆ, ಒಂದು ಚಕ್ಕೆ, 2 ಮರಾಠಿ ಮೊಗ್ಗು ಮತ್ತೆ ಏಲಕ್ಕಿ. ಸೊ 2 ಮೆಣಸಿನ್ಕಾಯಿ ಸಾಕು, ಸ್ಲಿಟ್ ಮಾಡಿದಂತ 2 ಮೆಣಸಿನ್ಕಾಯಿ. ಜೀರಾ ಬೌಂಡ್ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆನಾ? ಸೊ ಅದಕ್ಕೆ ನಾವೊಂದು 2 ಸ್ಪೂನ್ ಜೀರಾ. ಸಿಮ್ಮರಲ್ಲಿರಲಿ, ಜಾಸ್ತಿ ಬಿಸಿ ಬೇಡ, ಎಲ್ಲ ಸುತ್ತೋಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈಗ ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ನಾನು ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಅದನ್ನ ಈಗ ನೀರು ತೆಗೆದ್ಬಿಡೋಣ. ನೀರಿದೆ ಒಳಗಡೆ? ಸ್ವಲ್ಪ ನೀರಿರುತ್ತೆ. ಇದು ಪಲಾವ್ ಆಗಿದ್ರಿಂದ ನೀರಿನ ಅಳತೆ ಇಲ್ಲ ಅಂದ್ರೆ ಕೆಟ್ಟೋಗ್ಬಿಡುತ್ತೆ. ಸೊ ಈಗ ಇದರಲ್ಲೇ ಈ ಅಕ್ಕಿನ ಹಾಕಿ ಒಂದ್ಸತಿ ಫ್ರೈ ಮಾಡ್ತೀನಿ. ಮಾಡಿ. ಈಗ ಇದಕ್ಕೆ ನೀರು ಹಾಕ್ಬೇಕಾ? ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಯಾಶ್ಯೂಸ್ ಹಾಕೋಣ.
ಥರ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಫ್ಲೇವರ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ ರೈಸಿಗೆ. ಮತ್ತು ಬಾಸುಮತಿಯಲ್ಲೇ ಅದಕ್ಕೊಂದು ಫ್ಲೇವರ್ ಇದೆ, ಸಪ್ರೇಟಾಗಿ ಬಾಸುಮತಿ ರೈಸಲ್ಲಿ ಒಂದು ಫ್ಲೇವರ್ ಇದೆ, ಅದು ಕೂಡ ಒಂಥರ ಮಿಕ್ಸ್ ಆಗಿ ಫ್ಲೇವರ್ ಬರಲಿ ಅಂತ ಈ ಥರ ಮಿಕ್ಸ್ ಮಾಡೋದು. ಈಗ ಇದಕ್ಕೆ ನಾವು ಎಷ್ಟು ರೈಸ್ ಯಾವಾಗ ಕುಕ್ ಮಾಡ್ತೀವಿ ಅಂದರೆ ಅದು 2 ಮೆಥಡ್ಸ್ ಇದೆ, ಒಂದು ಅಬ್ಸಾರ್ಪ್ಷನ್ ಮೆಥಡ್ ಮತ್ತು ಒಂದು ಡ್ರೈನ್ ಮೆಥಡ್. ಅಬ್ಸಾರ್ಪ್ಷನ್ ಮೆಥಡ್ ನಾವು ಮಾಡೋಣ. ಈಗ ಅಬ್ಸಾರ್ಪ್ಷನ್ ಮೆಥಡಲ್ಲಿ ನಾವು ಎಷ್ಟು ರೈಸ್ ಹಾಕಿ ಅದ್ರ ಡಬಲ್ ದ ಕ್ವಾಂಟಿಟಿ ನಾವು ನೀರು ಹಾಕ್ತೀವಿ. ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪು ರೈಸಿಗೂ ಬೇಕು. ಅಷ್ಟೇ ಖಾರ ಸಾಕಾಗುತ್ತಾ? 4 ಮೆಣಸಿನಕಾಯಿಲೆ ಖಾರ ಸಾಕಾಗುತ್ತೆ? 4 ಮೆಣಸಿನಕಾಯಿಲೆ ಖಾರ. ಏನಕ್ಕಂದ್ರೆ ಇದೇನಂದ್ರೆ ಮೈನ್ ಕೋರ್ಸು. ಈ ಮೈನ್ ಕೋರ್ಸ್ ಜೊತೆ ಸ್ವಲ್ಪ ಅಕಾಂಪ್ಲಿಮೆಂಟ್ ಬೇಕಲ್ಲ, ಬೇರೆ ಏನಾದ್ರೂ ನಾವು ಕೊಡ್ಬೋದು. ಈಗ ದಾಲ್ ಮಖನಿ ಇಲ್ಲ ಪನ್ನೀರ್ ಮಖನಿ ಏನಾದ್ರು ತಗೊಂತಾರೆ. ಸೊ ಇದನ್ನ ಈಗ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡೋಣ, ಆಟೋಮೆಟಿಕ್ ಆಗಿ ಕುಕ್ ಆಗ್ಬಿಡುತ್ತೆ. ವೆಂಕಟೇಶ್, ಎಷ್ಟು ನಿಮಿಷ ಬೇಕಾಗುತ್ತೆ ಇದು ಮಾಡಕ್ಕೆ? ಇನ್ನೊಂದು 15 ನಿಮಿಷ ಬೇಕಾಗುತ್ತೆ ಬಿರಿಯಾನಿ ಆಗ್ಲಿಕ್ಕೆ, ಪಲಾವ್ ಆಗಕ್ಕೆ. ಓಕೆ, ರೆಡಿ, ನೋ ಪ್ರಾಬ್ಲಮ್. ಪಲಾವು, ನಮ್ಮ ಜೀರಾ ಪಲಾವು ಒಂದು 15 ನಿಮಿಷ ತಗೊಳ್ಳಿ. ಪಟಾಪಟ ಅಡುಗೆ ಏನ್ ಮಾಡ್ತಾ ಇದ್ದೀರಾ ನೀವು ಇವತ್ತು? ಸ್ಪೆಷಾಲಿಟಿ ನಾರ್ತ್ ಇಂಡಿಯನ್. ಏನಪ್ಪ? ಹರಾಬರ ಕಬಾಬ್ ಅಂತ. ಹರಾಬರ ಕಬಾಬು ಜೀರಾ ಪಲಾವು ಸಖತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಇದಾಗ್ಲಿ 15 ನಿಮಿಷ ತಗೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿ ಆಗ್ಬೇಕು ನಮ್ಗೆ ಅಷ್ಟೇನೆ. ಈ ಕಡೆ ಜೀರಾ ಪಲಾವ್ ಆಗ್ತಾ ಇರ್ಲಿ, ಆ ಕಡೆ ಹರಾಬರ ಕಬಾಬ್ ರೆಡಿ ಆಗ್ಬಿಟ್ರೆ ಎರಡು ಕಾಂಬಿನೇಷನ್ಗೂ ಸಖತ್ ಮಜಾ. ಓಕೆ, ಶುರು ಮಾಡಿ. ಮಾಡಕ್ಕೆ ಏನೇನ್ ತಂದಿದ್ದೀರಾ ನೀವು? ಹರಾಬರ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಬೇಯಿಸಿದ ಬಟಾಣಿ, ಬೇಯಿಸಿದ ಪಾಲಕ್ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಾರ್ನ್ಫ್ಲೋರ್, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು ಹಾಗೂ ಎಣ್ಣೆ. ಇದಕ್ಕೆ ಫಸ್ಟ್ ನಾನು ಬಾಯ್ಲ್ ಮತ್ತೆ ಮ್ಯಾಶ್ ಮಾಡಿದಂತ ಪೊಟ್ಯಾಟೋನ ಬೇಯಿಸ್ಕೊಂಡು ಒಳ್ಳೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ತಗೊಂಡ್ಬಂದಿದ್ದೀರಾ? ಹೌದು, ಮಾಡಿ. ಓಕೆ, ಈಗ ಪೊಟ್ಯಾಟೋ ಅಲ್ಲಿ ಹೇಳಿ, ಇದು ಬ್ಲಾಂಚ್ ಮಾಡಿದಿರೋ, ವಾಶ್ ಮಾಡಿ ಬ್ಲಾಂಚ್ ಮಾಡಿರುವಂತ ಪಾಲಕ್ ಸೊಪ್ಪು. ಪಾಲಕ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನ ತಂದಿದ್ದೀವಿ. ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ. ರುಬ್ಕೊಳ್ಳೋದೇನು ಬೇಕಾಗಿಲ್ಲ ಅಲ್ವಾ? ಏನು ಬೇಕಾಗಿಲ್ಲ, ಬೇಯಿಸ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಕಟ್ ಮಾಡಬೇಕು. ಓಕೆನಾ? ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಇದು ಏನಕ್ಕೆ ಈ ತರ ಹರಾಬರ ಕಬಾಬ್ ಮಾಡ್ತೀವಿ ಅಂದ್ರೆ, ಈ ಮಕ್ಕಳು ಬಂದ್ಬಿಟ್ಟು ಸೊಪ್ಪು ಅಂದ್ರೆ ಸ್ವಲ್ಪ ಅವ್ರಿಗೆ ಸೊಪ್ಪು ಬಂದ್ಬಿಡುತ್ತೆ ತಿನ್ನಕ್ಕೆ. ಓಕೆ, ಇದೀಗ ಆಲ್ಮೋಸ್ಟ್ ಆಗಿದೆ, ಸಣ್ಣ ಮಾಡೋಣ. ಬರ್ತದೆ, ಮಾಡಿ. ಆಮೇಲೆ ತಣ್ಣಗಾದ್ಮೇಲೆ ಕಬಾಬ್ನು ಮಿಕ್ಸ್ ಮಾಡಿ ಜೊತೆ ತಿಂದ್ರೆ ಟೈಮು ಕರೆಕ್ಟಾಗಿ 1 ಅವರ್ ಆಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ. ಓಕೆ, ನೋಡಿ ಈಗ ಚೆನ್ನಾಗಿ ನಾನು ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆಲೂಗಡ್ಡೆ ಜೊತೆ ಬೇಯಿಸಿರುವಂತ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡಿದ್ದೀನಿ. ಈ ಮಿಶ್ರಣಕ್ಕೆ ಸ್ವಲ್ಪ ಬೇಯಿಸಿ ಮತ್ತೆ ಮ್ಯಾಶ್ ಮಾಡಿದಂತ ಬಟಾಣಿ, ಹಸಿ ಬಟಾಣಿನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀರಾ. ಈಗ ಇದಕ್ಕೇನೆ ಫಸ್ಟ್ ಗರಂ ಮಸಾಲ, ಧನಿಯಾ ಪುಡಿ ಮತ್ತೆ ಅಚ್ಕಾರದ ಪುಡಿ 1 ಸ್ಪೂನು, ಸ್ವಲ್ಪ ಇಂಡಿಯನ್ ಟ್ವಿಸ್ಟ್ ನಾನು ಕೊಟ್ಟಿರೋದು ಚಾಟ್ ಮಸಾಲ. ಟ್ವಿಸ್ಟ್ ವೆಂಕಟೇಶು, ಚಾಟ್ ಮಸಾಲನು ಬೇಕಪ್ಪ. ಸ್ವಲ್ಪ ಹುಳಿ ಕಹಿ ಎಲ್ಲ ಬರುತ್ತೆ ಅದರಲ್ಲಿ. ಹಾಕಿ ತಿನ್ನಕ್ಕೆ ನಾವಿದ್ರೆ ಎಲ್ಲ ಹಾಕ್ತೀರಾ. ಮತ್ತೆ ಉಪ್ಪು, ಶುಂಠಿ ಶುಂಠಿನ ಸಣ್ಣಗೆ ಹಚ್ಕೊಂಡಿದ್ದೀನಿ. ಈಗ ವಡೆಯಲ್ಲಿ ನಮ್ಗೆ ಶುಂಠಿ ಸಿಕ್ಕಿರೋ ಒಂಥರ ಇದೊಂಥರ ನಾನು ದೇಸಿ ವಡೆ ಅಂತಾನೆ ಕರಿಬಹುದು. ನೀವು ನೋಡಿ ಮಾಡಿ ತಿಂದಾದ್ಮೇಲೆ ಗೊತ್ತಾಗ್ಬೇಕಾರೆ ಹರಾಬರ ಕಬಾಬ್ ಅಂದ್ರೆ ದೇಸಿ ವಡೆ ಬಂದ್ಬಿಟ್ಟಿದ್ಯಾ. ನಿಮ್ ಕಡೆ ಹೋಗ್ತಾ ಎಲ್ಲಿಗೆ ಹೋಗುತ್ತೋ ನಂತೂ ಗೊತ್ತಿಲ್ಲಪ್ಪ. ಇದಕ್ಕೆ ಸ್ವಲ್ಪ ಗರಿ ಬರಲಿ ಅಂತ ಸ್ವಲ್ಪ ನಾನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಏನಿಲ್ಲ, ಸ್ವಲ್ಪ ಗರಿ ಬರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹರಾಬರ ಕಬಾಬ್ ಬಂದ್ಬಿಟ್ಟು ಡೀಪ್ ಫ್ರೈ ಕೂಡ ಮಾಡ್ತಾರೆ, ಬಟ್ ನಾನಿಲ್ಲಿ ಬರೀ ಜಸ್ಟ್ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಹಾಗಂದ್ರೆ ಸ್ವಲ್ಪ ಕಮ್ಮಿ ಎಣ್ಣೆಯಲ್ಲಿ ಶಾಲೋ ಫ್ರೈ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಪ್ಯಾಟಿ ಇದೇನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಪ್ಯಾಟಿಸ್ ಅಂತ ಕರಿತೀವಿ. ಈ ಪ್ಯಾಟಿಸ್ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಬರ್ಗರ್ಗೆ ಎಲ್ಲದಕ್ಕೂ ರೆಡಿ ಮಾಡ್ತೀವಲ್ಲ, ಸೇಮ್ ಪೊಟ್ಯಾಟೊ ಮತ್ತೆ ಈ ತರ ಆಲೂ ಟಿಕ್ಕಿ ಏನ್ ಮಿಕ್ಸ್ ಮಾಡ್ತೀವಿ, ಪೊಟ್ಯಾಟೋಗೆ ಏನ್ ಮಿಕ್ಸ್ ಮಾಡ್ತೀವಿ ಅದು ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ. ಪನ್ನೀರ್ ಟಿಕ್ಕಿ ಆಗುತ್ತೆ, ಏನೇನೋ ಟಿಕ್ಕೀಸ್ ಡಿಫ್ರೆಂಟ್ ಪೇಟೀಸ್ ಮಾಡ್ತೀವಿ. ಸೊ ಇದಂತೂ ನಾವು ರೆಡಿಯಾಗಿರುತ್ತೆ, ಜಸ್ಟ್ ಡೀಪ್ ಫ್ರೈ ಮಾಡಿ ಹಾಕೋದಷ್ಟೇ.
ಕಾದಿದೆ, ಫ್ರೈ ಮಾಡೋಣ. ಗ್ರೀನ್ ಆಗಿ ಕಾಣಿಸಿದ್ರೆ ಒಂಥರ ಚೆನ್ನಾಗಿ ಇರುತ್ತೆ ಅಂತ. ಕಬಾಬ್ ಅನ್ನೋದಕ್ಕೆ ಸ್ವಲ್ಪ ಗೊತ್ತಾಗುತ್ತೆ. ಹರ ಬರ ಅಂದ್ರೆ ಅದೇ ಗ್ರೀನ್ ಮತ್ತೆ ಸೊಪ್ಪು. ಹೌದೌದು. ಸೊ ಇದನ್ನ ಈಗ ಜಸ್ಟ್ ಒಂದ್ಸತಿ ಟರ್ನ್ ಮಾಡೋಣ. ನೋಡಿ ಒಂಥರ ವಡೆ ತರನೇ ಇದೆಯಲ್ಲ. ಹೌದೌದೌದು. ಸೊ ಈಗ ಇದು ಫ್ರೈ ಆಗ್ತಾ ಇರಿ, ನಾವು ಒಂದು ಚಟ್ನಿ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ. ಪುದೀನಾ ಚಟ್ನಿ. ಓಕೆ, ಫಟಾಫಟ್ ಆಗೋದಂಥದ್ದು. ಫಟಾಫಟ್ ಅಂತ ಮಾಡಿ ಏನ್ ಕೊಡಿ? ಏನಿಲ್ಲ, ಒಂದು ಮಿಕ್ಸಿ ಜಾರ್ ಕೊಡಿ, ಚಿಕ್ಕ ಸ್ಮಾಲ್ ಜಾರ್ ಅಲ್ಲ? ಸ್ಮಾಲ್ ಜಾರ್ ಸಾಕು ತಗೊಳ್ಳಿ. ಈ ಸ್ಮಾಲ್ ಜಾರ್ಗೆ ಪುದೀನ, ಬರೀ ಪುದೀನ ಇದೆಯಾ? ಪುದೀನ ಇದೆ. ಪುದೀನ ಫಸ್ಟ್ ಹಾಕೊಂತೀನಿ. ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ 2 ಗ್ರೀನ್ ಚಿಲ್ಲಿ ಹಾಕ್ತೀನಿ, ಸ್ವಲ್ಪ ಖಾರ ಬರಲಿ ಅಂತ. ಓಕೆ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಲಾಸ್ಟ್ ಅಲ್ಲಿ ನಾವು ಉಪ್ಪನ್ನು ಆಮೇಲೆ ಫಸ್ಟ್ ಇದನ್ನ ಸಾಕ ನೋಡ್ಬಿಡಿ. ಇದನ್ನ ತೆಗೆದ್ಬಿಡೋಣ. ಈಗ ಆಗಿದೆ, ಇದು ಆಗಿದೆಯಲ್ಲ? ಆಗಿದೆ. ಈ ತರ ಡೀಪ್ ಫ್ರೈ, ಶಾಲೋ ಫ್ರೈ ಎಲ್ಲ. ಡೀಪ್ ಫ್ರೈ ಬಂದ್ಬಿಟ್ಟು ನಮ್ಮ ಹತ್ರ ಡೀಪ್ ಫ್ಯಾಟ್ ಫ್ರೈಯರ್ ಇದೆ. ಓಕೆ. ಅದ್ರಲ್ಲಿ ನಾವು ಟೆಂಪರೇಚರ್ ಸೆಟ್ ಮಾಡ್ಬಿಡ್ತೀವಿ. ಅಷ್ಟೇ ಬೇಯೋದು ನಿಮ್ಗೆ? ಅಷ್ಟೇ ಬೇಯೋದು, ಜಾಸ್ತಿ ಬೇಯೋದಿಲ್ಲ. ಮತ್ತೆ ಏನು ಸುಡೋದು ಏನೇನೂ ಆಗಲ್ಲ. ಈ ಒಂದು ಟೈಮ್ ಇಟ್ಬಿಡ್ತೀವಿ, 20 ನಿಮಿಷ ಫ್ರೈ ಆಗ್ಬೇಕಂದ್ರೆ ಚೆನ್ನಾಗಿ ಫ್ರೈ ಆಗೋದು 20 ನಿಮಿಷ. ಓಕೆ, ಈಗ ಇದನ್ನ ಹೋಗಿ ನಾನು ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತಾ? ಆಯ್ತು. ನಾವೀಗ ಇಡ್ಲಿಗೆ ದೋಸೆಗೆ ಮಾಡ್ತೀವಲ್ಲ, ಆ ತರ ಏನ್ ಬೇಕಾಗಿಲ್ಲ. ನಾವು ಈ ಚಟ್ನಿ ಬಂದ್ಬಿಟ್ಟು ಜಸ್ಟ್ ವೆರಿ ಸಿಂಪಲ್. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತೆ ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಬೇಕಾದ್ರೆ ಉಪ್ಪು ಹಾಕ್ತೀವಿ ಲಾಸ್ಟ್ ಅಲ್ಲಿ. ಈಗ ಬ್ರೆಡ್ ಇಲ್ಲ ಅಂದ್ರೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಚಟ್ನಿ. ಚಪಾತಿ ರೋಲ್ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದೊಂಥರ ಮಿಂಟ್ ಚಟ್ನಿ ತರ. ಕಾಂಟಿನೆಂಟ್ ಅಲ್ಲೂ ತುಂಬಾ ಫೇಮಸ್ ಆಗ್ಬಿಡುತ್ತೆ ಇದು. ಓಕೆನಾ? ಸೊ ಫಸ್ಟ್ ನಿಮ್ಗೆ ಏನ್ 2 ಸರ್ವ್ ಮಾಡ್ಬಿಡ್ತೀನಿ ಒಂದೇ ಸತಿ. ಓಕೆ, ಸರ್ವ್ ಮಾಡಿ. ಸ್ವಲ್ಪ ಪಲಾವನ್ನು ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿ ನೋಡೋಣ. ವೆರಿ ಗುಡ್. ಮೈನ್ ಕೋರ್ಸ್. ಓಹೋ, ತಿರ್ಗಿಸ್ಬೇಕಾಗ್ಬೋದಲ್ಲ? ಒಂದ್ಸತಿ ತಿರ್ಗ್ಸೋಣ, ಅವಾಗ ಚೆನ್ನಾಗಿ ಕುಕ್ ಆಗಿರುತ್ತೆ. ನೋಡಿ, ಜೀರಾ ಪುಲಾವ್ ಚೆನ್ನಾಗಿದೆ. ಒಂದು ಲೇಯರ್. ಇನ್ನೂ ಸ್ವಲ್ಪ ಹಾಕಿ. ಇನ್ನು ಮಜ್ಜಿಲ್ ಹಾಕ್ತೀರಾ? ಒಂದು ಲೇಯರ್ಗೆ ನಾನು ಇದು ಹಾಕಿದ್ದೀನಿ. ಈಗ ಏನು ಪಲಾವ್ ಹಾಕಿದ್ದೀರಾ? ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಂತ ಈರುಳ್ಳಿ. ನಿಮ್ಗೆ ಪಾಕಿಸ್ತಾನಿ ಬಿರಿಯಾನಿ ಮಾಡ್ಕೊಡ್ತೀನಿ. ಅದು ಇದೇ ತರನೇ ಲೇಯರ್ ಆಗಿ ಚಿಕನ್ ಏನೇನಾ? ಓಕೆ, ಮಾಡ್ಲೇಬೇಕು. ಚೂರ್ ಪ್ರೆಸ್ ಮಾಡಿ ಡಿಮೋಲ್ಡ್ ಮಾಡ್ತೀನಿ. ಆಮೇಲೆ ಇದಕ್ಕೂ ಆಯಿಲ್ ನ ಯೂಸ್ ಮಾಡ್ತೀವಿ. ಆಯಿಲ್ ಮತ್ತೆ ಗೀ ಏನ್ ಫ್ರೈ ಮಾಡಿರ್ತೀವಿ ಅದನ್ನ ಯೂಸ್ ಮಾಡ್ತೀವಿ. ಬಟ್ ರೆಡಿಮೇಡ್ ಆಗಿ ನಮ್ಮ ಹತ್ರ ಇದೆಲ್ಲ ಇರುತ್ತೆ ಹೋಟೆಲ್. ರೆಡಿಮೇಡ್ ಇರೋದ್ರಿಂದ ನೀವು ಅದನ್ನೇ ಮಿಕ್ಸ್ ಮಾಡಿ ಫಟ್ ಅಂತ ಕೊಟ್ಬಿಡ್ತೀವಿ. ಹಂಗೆ ಜನ ಬಂದು ಫಟ್ ಅಂತ ಬಿಲ್ ಕೊಟ್ಟು ಹೋಗ್ತಾರೆ ಅಲ್ಲ? ಹೌದು. ಈಗ ಹರಬರ ಕಬಾಬ್ ಅಲ್ಲೇ ಲಾಸ್ಟ್ ಆಗಿ ಚಟ್ನಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕಾಗಿತ್ತಲ್ಲ? ಹೌದು, ನಾನ್ ಮರೆತರು ನೀವಂತ ನಾನು ನಾನೇ ಅಲ್ವಾ? ಹೌದು, ಲಾಸ್ಟ್ ಅಲ್ಲಿ ಉಪ್ಪು ಹಾಕ್ತೀವಿ. ನಾವು ಯೂಶಲಿ ಉಪ್ಪೆ ಹಾಕೋದಿಲ್ಲ ಈ ಚಟ್ನಿಲಿ. ಉಪ್ಪು ಹಾಕೋದಿಲ್ವಾ? ಲಾಸ್ಟ್ ಕೊನೆಯಲ್ಲಿ. ಹುಳಿಯವರೇ, ನಾರ್ತ್ ಇಂಡಿಯನ್ ಸ್ಪೆಷಾಲಿಟಿ 2, ಜೀರಾ ಪುಲಾವ್ ಮತ್ತೆ ಹರಬರ ಕಬಾಬ್ ರೆಡಿ ಆಗಿದೆಯಾ? ಫಟಾಫಟ್ ರೆಡಿ ಆಗಿದ್ದೀರಾ? ಮೇನ್ ಕೋರ್ಸ್ ರೆಡಿ ಮಾಡ್ಕೊಡ್ತಾ ಇದಾರೆ ಒಟ್ಟಿಗೆ. ಇವತ್ತು ಫುಲ್ ಮಿಲ್ಸ್ ಮುರಳಿಯವರೇ ಅರ್ಧ ತಿಂದು ತಿರ್ಗಾ ಪಟಾಪಟ ಕಾಯ್ಕೊಂಡು ಅರ್ಧಂಬರ್ಧ ತಿನ್ಬೇಡಿ ಅಂತೇಳಿ ವೆಂಕಟೇಶ್ ಅವರು ಸೂಪರ್ ಐಡಿಯಾ ಮಾಡಿ ನಮ್ಗೆ ಹೇಳ್ಕೊಡ್ತಾ ಇದಾರೆ. ಜೀರಾ ಪಲಾವ್ ಪ್ಲಸ್ ಹರಬರ ಕಬಾಬ್ ಮತ್ತು ಅದಕ್ಕೆ ರುಚಿಕರವಾದಂತ ಪುದೀನ ಮತ್ತು ಕೊತ್ತಂಬರಿ, ಒಂದೇ ಒಂದು ಮೆಣಸಿನಕಾಯಿ ಹಾಕಿರ್ತಕ್ಕಂಥ ಹಸಿರು ಕಲ್ಲಿನ ಚಟ್ನಿ. ಇಷ್ಟೊಂದು ಮಾಡಿದ್ರಲ್ಲ ಮುರಳಿಯವರೇ, ಎಲ್ಲೋ ಸ್ವಲ್ಪ ಕನ್ಫ್ಯೂಷನ್ ಆಯ್ತಲ್ಲ ನನಗೆ. ಇದು ಮಾಡಿ ಫಸ್ಟ್ ಇದು ಮಾಡಿದ್ರ ಇಷ್ಟೊಂದೆಲ್ಲ ತೋರ್ಸಕ್ಕಾಗಲ್ಲ. ಒಂದೇ ಸರಿ 3 ತೋರಿಸಿ ನೋಡ್ಕೊಳ್ಳಿ.
ಜೀರಾ ಪಲಾವ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ತುಪ್ಪ ಹಾಗೂ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಬಾಣಲಿಗೆ ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಏಲಕ್ಕಿ, ಹಸಿಮೆಣಸಿನಕಾಯಿ, ಜೀರಿಗೆ ಹಾಕಿ ಹುರಿದು ನಂತರ ತೊಳೆದ ಬಾಸುಮತಿ ಅಕ್ಕಿ ಹಾಕಿ ಹುರಿಯಿರಿ. ಆಮೇಲೆ ಗೋಡಂಬಿ ಹಾಕಿ ಅಕ್ಕಿಯ 2ರಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ಈಗ ತಯಾರಾದ ರುಚಿಯಾದ ಘಮಘಮಿಸುವ ಜೀರಾ ಪಲಾವ್ ಪ್ರೀತಿಯಿಂದ ಬಡಿಸಿ. ಹರಾಬರ ಕಬಾಬ್ ಮಾಡುವ ವಿಧಾನ. ಒಂದು ಬೌಲ್ಗೆ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಬೇಯಿಸಿದ ಪಾಲಕ್ ಸೊಪ್ಪು, ಬೇಯಿಸಿದ ಬಟಾಣಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಚಾಟ್ ಮಸಾಲ, ಉಪ್ಪು, ಶುಂಠಿ, ಕಾರ್ನ್ಫ್ಲೋರ್ ಅನ್ನು ಹಾಕಿ ಚೆನ್ನಾಗಿ ಕಲಸಿ. ಮಿಶ್ರಣವನ್ನು ಉಂಡೆಯನ್ನಾಗಿ ತೆಗೆದುಕೊಂಡು ಕೈಯಲ್ಲಿ ತಟ್ಟಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ ಕಬಾಬ್ ಸಿದ್ಧ ಮಾಡಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ತಿರುವಿ ಪುದೀನ ಚಟ್ನಿ ಸಿದ್ಧ ಮಾಡಿಕೊಳ್ಳಿ. ಈಗ ಹರಾಬರ ಕಬಾಬ್ ಅನ್ನು ಪುದೀನ ಚಟ್ನಿಯೊಂದಿಗೆ ತಿನ್ನಲು ಕೊಡಿ. ಫಸ್ಟ್ ತಿನ್ಲಾ ಫಸ್ಟ್ ಸ್ಟಾರ್ಟರ್ ತಿನ್ನಿ. ಫಸ್ಟ್ ಅದಾದ್ಮೇಲೆ ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ ಚಟ್ನಿ ಜೊತೆ. ಇನ್ನೂ ಒಳ್ಳೆ ಹೆಂಗ್ ಗೊತ್ತಾ, ಚಟ್ನಿ ಎಲ್ಲ ಆಮೇಲೆ 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 ಬೇಜಾರಾದಾಗ, ಈ ಚೆನ್ನಾಗಿಲ್ಲ ಅನ್ನಿಸ್ದಾಗ ಅವಾಗ ಡಿಪ್ ಮಾಡಬೇಕು. ಆಹಾ ನೋಡ್ರಿ, ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸಖತ್ತಾಗಿದೆ ವೆಂಕಟೇಶ್. ಇಷ್ಟಿಗೂ ನಿಮ್ಮ ಹೆಸರಿಗೂ ನೀವು ಮಾಡಿರೋದಕ್ಕೂ ಅದ್ಭುತ ಅದ್ಭುತ. ಏನೋ ಮುರಳಿಯವ್ರು ಮಾತಾಡ್ತಾನೆ ಇಲ್ಲ. ಅಯ್ಯೋ, ಇಲ್ಲ ಇದ್ದೀರಾ ನೀವು? ಹೋಗಿಲ್ವಾ? ಇಲ್ಲ ಇಲ್ಲ, ಚೆನ್ನಾಗಿ ಹೋಗಿ ಅಂತ ಹೇಳಿದ್ನಲ್ಲ. ಯಾವಾಗ ಹೇಳಿದ್ರಿ? ಹೇಳಲೇ ಇಲ್ಲ ನೀವು. ನಿಮಿಷ ಸಖತ್ತಾಗಿ ಮಾಡಿದ್ದೀರಾ, ಸೂಪರ್ ಆಗಿದೆ. ನನಗೆ ಮಾತಾಡೋ ಟೈಮ್ ಇಲ್ಲ, ತಿನ್ಕೊಂಡ್ ಮಾತಾಡ್ತೀನಿ. ಬಾಯ್ ವೆಂಕಟೇಶ್, ಸಿಗೋಣ ಆಮೇಲೆ. ಕಾರ್ಯಕ್ರಮದ ಮುಂದಿನ ಸುತ್ತು, ಇಷ್ಟವಾಗುವಂತ ಸುತ್ತು. ಯಾರ ಮನೆಯಿಂದ ಬನ್ನಿ ಏನ್ ತೋರಿಸ್ತಾ ಇದಾರಿ ಮುರಳಿ ಅವರೇ? ಅಲ್ರಿ ಮುರಳಿ, ಯಾವಾಗ್ಲೂ ಅದೇನ್ರಿ ನೀವು ನಮ್ಗೆಲ್ಲ ಏನಿಲ್ವಾ? ನಾವೇನ್ ಚಿಕನ್ ತಿನ್ನೋದ್ ಬೇಡವಾ? ಬರೀ ವೆಜ್ಜೇ ತೋರಿಸ್ತಿರ್ಲ ಅಂತ ಸಿಕ್ಕಾಪಟ್ಟೆ ಜನ ಗಲಾಟೆ ಮಾಡ್ತಾ ಇದ್ರು. ಏನ್ ಮಾಡೋದು? ಆಯ್ತು ಬಿಡಿ, ಪರವಾಗಿಲ್ಲ, ಕರೆಸ್ತೀನಿ ನೋಡ್ರಿ, ಸಖತ್ತ ಮಾಡೋರು ಕರೆಸ್ತೀನಿ ಅಂತ ಹೇಳ್ತಾ ಇದ್ದೆ. ಸಖತ್ತಾಗಿ ಮಾಡ್ತೀವಿ ಮುರಳಿ ಅಂತ ಬಂದ್ಬಿಟ್ಟಿದಾರೆ ಅವರು. ನಮಸ್ಕಾರ. ಏನ್ ನಿಮ್ಮ ಹೆಸರು? ಚೈತ್ರ. ಚೈತ್ರ ಎಲ್ಲಿಂದ? ನಾಗರಬಾವಿಯಿಂದ. ಏನ್ ಮಾಡ್ಕೊಂಡಿದ್ದೀರಾ ಚೈತ್ರ? ಹೌಸ್ ವೈಫ್. ಯಜಮಾನ್ರು? ಸಾಫ್ಟ್ವೇರ್ ಇಂಜಿನಿಯರ್. ಓಹೋ, ಓಕೆ. ಯಾವ ನಿಮ್ದು? ನಾವು ಹಾಸನ್ ಕಡೆ. ಹಾಸನ್ ಕಡೆಯವರಾ? ಏನ್ ಅಡಿಗೆ ಮಾಡಿ ತೋರಿಸ್ತೀರಾ ನಮ್ಗೆ? ಇವತ್ತು ಚಿಕನ್ ಚಟ್ನಿನಾಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಚೈತ್ರ ನಿಮ್ಗೆ ಕರ್ಸಿದ್ ನಾವು. ಯಾಕಂದ್ರೆ ನಮ್ ಫ್ರೆಂಡ್ಗಳೆಲ್ಲ ಎಲ್ಲ ಚಿಕನ್ ಪ್ರಿಯರ್ ಜಾಸ್ತಿ. ಏನ್ ಮುರಳಿ, ನೀವ್ ಬರೀ ಯಾವಾಗಲೂ ಅದೇ ತೋರಿಸ್ತಿರಲ್ರಿ, ನಮ್ ಚಿಕನ್ ತೋರಿಸಿ ಒಂದ್ಸರಿ ಅಂತ ನಮ್ಮ ಅಭಿಮಾನಿ ಬಳಗದವ್ರೆಲ್ಲ ಕೇಳ್ಕೊಳ್ತಾ ಇದ್ರು. ನೀವು ಬಂದಿದ್ದೀರಾ, ಚಟ್ನಿನಾಡ್ ಚಿಕನ್ ತೋರಿಸ್ತೀರಾ? ಹೌದು. ಓಕೆ, ಅದು ಪ್ರಿಪೇರ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಚಟ್ಟಿನಾಡು ಬೇಕಾಗುವ ಸಾಮಗ್ರಿಗಳು: ಚಿಕನ್, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕರಿಬೇವು, ಅರಿಶಿನ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಗೂ ಎಣ್ಣೆ. ಓಕೆ, ಕರೆಕ್ಟು. ಚಿಕನ್ ಅಂದ ತಕ್ಷಣ ಕೇರಳಾಪುರ ಚಿಕನ್ ತುಂಬಾ ಫೇಮಸ್ ನಿಮ್ಮ ಹಾಸನ್ ಕಡೆ. ನಿಮ್ಮ ಹಾಸನ್ದೆಲ್ಲ ಫೇಮಸ್. ಈ ಚೆಟ್ಟಿನಾಡ್ ಚಿಕನ್ ಎಲ್ಲಿ ಹುಡ್ಕೊಂಡ್ಬಂದ್ರಿ ನೀವು ತಮಿಳ್ನಾಡಿಗೆ? ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅನ್ಬಿಟ್ಟು. ನಿಮ್ಗೆ ಇಷ್ಟನಾ ಇದು? ಹೌದು, ಮಲೇಷ್ಯಾಗ ಒಂದ್ಸರಿ ಹೋಗಿದ್ದೆ, ಅಲ್ಲಿ ಟೇಸ್ಟ್ ಮಾಡಿದ್ದು. ಮಲೇಷ್ಯಾ ಇದೇನ್ರಿ, ನಮ್ಮ ಪಕ್ಕದಲ್ಲಿರೋ ತಮಿಳ್ನಾಡಿಗೆ ಟ್ರೈ ಮಾಡಿ ಅಂದ್ರೆ ಮಲೇಷ್ಯಾಗ ಟ್ರೈ ಮಾಡಿದ್ರೆ? ಅಲ್ಲಿ ತಮಿಳಿಯನ್ಸ್ ರೆಸ್ಟೋರೆಂಟ್ಸ್ ಜಾಸ್ತಿ ಇತ್ತು. ಅವ್ರೊಂದ್ಸರಿ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಯೂಶಲಿ ನಾವು ಮಾಡ್ತಾ ಈ ತರ ಕರ್ಬೇವು ಎಲ್ಲ ಹಾಕಿ ಮಾಡಲ್ಲ. ಹೌದು, ಅದಕ್ಕೆ ಅವ್ರುಗಳು ಜಾಸ್ತಿ ಅದನ್ನೆಲ್ಲ ಹಾಕಿ ಮಾಡ್ತಾರೆ. ನಾನು ಹೆಂಗಿರತ್ತಪ್ಪ ಅನ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿರುತ್ತೆ ರುಚಿ. ಒಂದ್ಸರಿ ಮನೇಲಿ ಟ್ರೈ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ನನ್ಗೆ ಇಷ್ಟ ಆಗೋದು ಇಲ್ಲಿ, ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಮತ್ತೆ ಇನ್ನ ಕಡೆ ಶುರು ಮಾಡೋಣ. ಏನ್ ಬೇಕು ನಿಮ್ಗೆ? ಒಂದ್ ಕಡಾಯಿ ಬೇಕು. ಓಕೆ, ಎಷ್ಟು ಕೆಜಿ ಚಿಕನ್ ತಂದಿದ್ದೀರಾ? ಅರ್ಧ ಕೆಜಿ. ಓ, ನಿಮ್ಮಲ್ಲಿ ಎಷ್ಟು ಜನ ಇದೀರಿ? ಇಬ್ರೇ ಅಲ್ಲ. ಅದಕ್ಕೆ ಇದೇನ್ರಿ, ನಾವು 5 ಕೆಜಿನ 6 ಕೆಜಿನ ಅಂತ ಅನ್ಕೊಂಡ್ರೆ ಅರ್ಧ ಕೆಜಿ ತಂದಿದ್ದೀನಿ. ಯಾಕಂದ್ರೆ ಪಾಪ ಗಂಡ ಹೆಂಡತಿ ಇಬ್ರು ಇರೋದು, ಏನ್ ಮಾಡ್ತಾರೆ? ಓಕೆ, ಏನ್ ಬೇಕು ಅಂತ ಹೇಳಿದ್ರೆ ನಾನು ಕೊಡ್ತೀನಿ. ಎಣ್ಣೆ ಬೇಕಾ? ಓಕೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮ ಯೂಸ್ ಮಾಡ್ತಿದೀವಿ. ಸಾಕು. ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಯಾಕಂದ್ರೆ ನಾವು ಚಿಕನ್ ಮಟನ್ ಮಾಡ್ಬೇಕಂದ್ರೆ ಯೂಶಲಿ ಸಾಸಿವೆ ಜೀರಿಗೆ ಇವೆಲ್ಲ ಯೂಸ್ ಮಾಡಲ್ಲ.
ಇದೆಲ್ಲ ಚೆಟ್ಟಿನಾಡು ಸ್ಪೆಷಲ್ ಅಲ್ಲೇ ಯೂಸ್ ಮಾಡ್ತಾರೆ. ತಮಿಳ್ನಾಡಿನ ಅಡಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇದೇ ಒಂಥರ ಬೇರೆ ತರ ಚಿಕನ್, ಮಜವಾಗಿರುತ್ತೆ. ಹೌದು, ಬೇರೆ ತರ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಬೇರೆ ತರ ಕೊಡುತ್ತೆ. ಓಕೆ, ಇದು ಸಾಸಿವೆ ಸಿಡಿಬೇಕು. ಓಕೆ, ಸಿಡಿಬೇಕು, ನಮ್ ಬಟ್ಟೆ ಮೇಲೆ ಬೀಳ್ಬೇಕು, ಬಟ್ಟೆ ಎಲ್ಲ ಆಯಿಲ್ ಆಗ್ಬೇಕು, ಅದೇ ತರ ನಿಮ್ ಉದ್ದೇಶ? ಇಲ್ಲ ಇಲ್ಲ, ಯಾಕೆಂದ್ರೆ ಅದು ಸಿಡಿದಿಲ್ಲ ಅಂದ್ರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಬೇಡ ಬೇಡ, Usually ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಮೇಡಮ್. ಈಗ ಹೋಲ್ ಗರಂ ಮಸಾಲ ಅಂದ್ರೆ ಎಲೆ, ಚಕ್ಕೆ, ಲವಂಗ ಒಂದ್ 2-3 ಹಾಕೊಂಡ್ರೆ ಸಾಕು. 2 ಏಲಕ್ಕಿ, ಸ್ವಲ್ಪ ಜೀರಿಗೆ ಪೌಡರ್ ಹಾಕೊಂಡು. ಜೀರಿಗೆ ಹಾಕ್ತೀವಿ. ಇದು ಸ್ಪೆಷಲ್ ಗೊತ್ತಲ್ಲ, ಜೀರಿಗೆ ಹಾಕಿದ್ರೆ ಅದರದೇ ಒಂದು ಟೇಸ್ಟ್ ಬರುತ್ತೆ. ಟೇಸ್ಟ್ ಬೇರೆನೇ ಆಗ್ಬಿಡುತ್ತೆ. ಹೌದು. ನಾವು ಯೂಶಲಿ ಚಿಕನ್ ಇದೆಲ್ಲ ಯೂಸ್ ಮಾಡಬೇಕು ಅಂದ್ರೆ ಕರ್ನಾಟಕದಲ್ಲಿ ನಾವೆಲ್ಲೂ ಜೀರಿಗೆ, ಸಾಸಿವೆ ಇದೆಲ್ಲ ಯೂಸ್ ಮಾಡೋದಿಲ್ಲ. ಇದು ಮೆಣಸು ಯೂಸ್ ಮಾಡ್ತಾರೆ, ಶುಂಠಿ ಯೂಸ್ ಮಾಡ್ತಾರೆ, ಏನದು ಗಾರ್ಲಿಕ್ ಯೂಸ್ ಮಾಡ್ತೀವಿ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಮಾಡಿ 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 ಸಖತ್ತಾಗಿ ಫ್ರೈ ಆಗ್ತದೆ ಅಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ಬೇಯುತ್ತೆ ಈರುಳ್ಳಿ. ಉಪ್ಪು ಹಾಕೋದ್ರಿಂದ. ಹಸಿಮೆಣಸಿನ್ಕಾಯಿ, ಕರಿಬೇವು, ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಹಾಕಿದ್ವಿ ಅಂದ್ರೆ ಚೆಟ್ಟಿನಾಡು ಸ್ಟೈಲ್ ಬಂತು ಅಂತ ಅದರದೇ ಒಂದು ಫ್ಲೇವರ್ ಬರುತ್ತೆ. ಫ್ಲೇವರ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಯಾವಾಗ್ಲೂ ಅಷ್ಟೇ ಅರಿಶಿನ ಪುಡಿನ ಎಣ್ಣೆಗೆ ಹಾಕಿದ್ರೆ ಅದರದ್ದು ರಾ ಫ್ಲೇವರ್ ಸಿಗತ್ತಂತೆ. ಯಾವ್ದು ಅರಿಶಿನ ಪುಡಿ? ಹೌದು, ಕೆಲವರು ಆಮೇಲೆ ರುಬ್ಬೇಕಾದ್ರೆ ಹಾಕೊಳ್ತಾರೆ ಏನಾದ್ರು, ಅದು ರಾ ಫ್ಲೇವರ್ ಸಿಗಲ್ಲ. ಆಯಿಲ್ ಹಾಕಿ ಅದು ಫ್ರೈ ಆದ್ರೆ ರಾ ಫ್ಲೇವರ್ ಬರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಚಿಕನ್ಗೆ ಮೇನ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಯಾವುದೇ ಸ್ಟೈಲ್ ಅಲ್ಲಿ ಮಾಡ್ತೀನಿ ಅಂದ್ರು ಹೌದು 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 ಹೌದು, ಅದು ಹಾಕಿದ್ರೇನೆ ಅದಕ್ಕೊಂದು ರುಚಿ. ಓಹೋ, ತುಂಬಾ ಅರ್ಥ ಇದೆ. ಅದು ಕರ್ಬೇವು ಸ್ವಲ್ಪ. ಹೌದೌದು, ನೀವು ಹಿಂಗೆ ಆರಿಸ್ತಾ ಇದ್ರೆ ನನ್ನ ಬಟ್ಟೆ ಎಲ್ಲ ಆಗುತ್ತೆ. ಒಂದ್ ನಿಮಿಷ ತಳಿ, ಹಂಗೆ ಬರ್ತೀನಿ. ಒಂದ್ ನಿಮಿಷ ತಡ್ರಿ. ಬಂದೆ ಮಾಡ್ರಿ, ನೀವು ಮಾಡ್ರಿ. ಹಾಕ್ರಿ. ಚಿಕನ್ ಮಾಡ್ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಅದ್ರ ಟೇಸ್ಟ್ ಬೇರೆ ತರ ಆಗ್ಬಿಡುತ್ತಲ್ಲ. ಅರ್ಧ ಕೆಜಿಗೆ ಈಗ ನಾನು 2 ಟೊಮೊಟೊ ತಗೊಂಡಿದ್ದೀನಿ. ಓಕೆ, ಇದ್ರದ್ದು ಈ ಚೆಟ್ಟಿನಾಡ್ ಚಿಕನ್ ಅಲ್ಲಿ ಈ ಕರ್ಬೇವು, ಜೀರಿಗೆ, ಟೊಮೊಟೊ ಅದೆಲ್ಲ ಸೇರಿ ಒಂದು ಚೆಟ್ಟಿನಾಡದೇ ಒಂದು ಸ್ಪೆಷಲ್ ಟೇಸ್ಟ್. ಹೌದು, ಯಾಕಂದ್ರೆ ನಾವು ಆಂಧ್ರದಲ್ಲಿ ತಿನ್ಬೇಕು ಅಂದ್ರೆ ಜಾಸ್ತಿ ಸ್ಪೈಸಿ ಅಂತೀವಿ. ಹೌದು, ಕರ್ನಾಟಕದಲ್ಲಿ ಅದು ಆ ಕಡೆನಿಲ್ಲ, ಈ ಕಡೆನಿಲ್ಲ. ಈ ತಮಿಳ್ನಾಡು ಸ್ವಲ್ಪ ವ್ಯತ್ಯಾಸನೇನೆ. ಹೌದು, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಹೌದೌದು. ಅಚ್ಕಾರದ ಪುಡಿನಾ? ಹೌದು, 1 ಸ್ಪೂನ್ ಸಾಕು. ನಮ್ಮ ಇದ್ರಲ್ಲಿ ಅವರೆಲ್ಲ ಸ್ವಲ್ಪ ಖಾರ ಇರೋರು 2 ಸ್ಪೂನ್ ಹಾಕೊಳ್ತಾರೆ. ಹೌದಾ? ನಾವು ಸ್ವಲ್ಪ ಖಾರ ಇರೋ ಸ್ವಲ್ಪ ಖಾರ ಹಾಕ್ತೀವಿ. ಹೌದಾ? ಸರಿ. ಮೆಣಸಿನಕಾಯಿ ಹಾಕಿದ್ದೀನಲ್ವಾ, ಹಾಗಾಗಿ ಸ್ವಲ್ಪ ಖಾರ ಸಿಗತ್ತೆ. ಧನಿಯಾ ಪೌಡರ್ 2 ಸ್ಪೂನ್ಸ್ ಧನಿಯಾ ಪೌಡರ್ ಹಾಕ್ಬೇಕು. 2 ಸ್ಪೂನ್ಸ್ ಧನಿಯಾ ಪೌಡರ್. ಜೀರಿಗೆ ಹಾಕಿದ್ದೀನಿ, ಜೀರಾ ಪೌಡರ್ನು ಹಾಕ್ತಾ ಇದೀವಿ ನಾವು. ಅದು ಸ್ವಲ್ಪ ಫ್ಲೇವರ್ ಇನ್ನೂ ಜಾಸ್ತಿ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ಅಷ್ಟು ಸಾಕು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನಾದ್ರು ಹಾಕ್ಬೇಕಾಗುತ್ತಾ? ಇದರಲ್ಲಿ ನೀರು ಹಾಕ್ಬಾರ್ದಾ? ಹಾಕ್ಬಾರ್ದು. ನೀರ ಟೊಮೊಟೊ ಅದಕ್ಕೆ ಜಾಸ್ತಿ ಹಾಕಿರೋದು. ಬರ್ತದೆ. ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ನೀರು ಬಿಡುತ್ತೆ. ಮುಚ್ಚೋಣ. ಹೇಳಿ, ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ? ಹೀಗೆ ನಿಮ್ ಪ್ರೋಗ್ರಾಮ್ನೇ ನೋಡೋದು. ಪ್ರೋಗ್ರಾಮ್ ನೋಡ್ತೀರಾ? ಹೌದು. ಹಾಡ್ಗಿಡ ಆಡ್ತೀರಾ? ಹಾಡೆಲ್ಲ ಬರೋದಿಲ್ಲ. ಹಾಡ್ ಬರೋದು, ಡ್ಯಾನ್ಸ್ ಕ್ಲಾಸ್ ಹೋಗೋದು, ಬೆಳಗ್ಗೆ ಜಿಮ್ಗೆ ಹೋಗೋದು, ಆತರ ಸ್ಪೆಷಲ್ ಆಗಿ ಹೋಗ್ತೀವಿ. ಅಂದ್ರೆ ಜಿಮ್ ಎಲ್ಲ ಏನಷ್ಟಿಲ್ಲ. ಓಕೆ, ಅಡಿಗೆ ಮಾಡೋದು ಇಂಟ್ರೆಸ್ಟಾ? ಹೌದು, ತುಂಬಾ ಇಂಟ್ರೆಸ್ಟ್. ನಮ್ದಲ್ಲೂ ಟ್ರೈ ಮಾಡಿ ಸುರೇಶ್ ಅವ್ರಿಗೆ ಬಡ್ಸ್ಕೊಟ್ಟಿದ್ದೀರಾ? ಹೌದು. ಯಾಕಂದ್ರೆ ನಾವು ಅದೇ ನಮ್ಮ ವ್ಯೂವರ್ಸ್ಗೆಲ್ಲ ಹೇಳ್ತಾ ಇರ್ತೀವಿ, ನೀವು ನೋಡಿ ಇದು. ಯಾಕಂದ್ರೆ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಇಲ್ಲೇ ಸಿಗ್ಬೇಕು, ಅಲ್ಲೇ ಮಾಡ್ಬೇಕು. ಅಯ್ಯೋ ಎಲ್ಲಿಂದನೋ ತಗೊಂಬಂದು ನಾವು ಮಾಡಿ ಅದು ಸರಿಯಾಗಿ ಬರದೆ ನಮ್ಮನ್ನ ಬೈಕೊಳ್ಳೋದು ಯಾಕೆ? ಅದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೀವಿ, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್. ನಿಮ್ಮ ಫೋಟೋನ ಮತ್ತೆ ನಿಮ್ಮ ಬಯೋಡೇಟಾನ ಅಥವಾ ನೀವೇನ್ ಮಾಡ್ತೀರಾ ಅಂತ ನಮಗೆ ಕಳಿಸಿದ್ರೆ ಖಂಡಿತವಾಗ್ಲೂ ನೀವು ಬಂದು ಭಾಗವಹಿಸಿ ನಿಮ್ಮನೆ ಸ್ಪೆಷಲ್ನ ನಮಗೆ ತೋರಿಸ್ಬೋದು.
ಇದು ನಿಮ್ಮನೆ ಸ್ಪೆಷಲ್ ತಾನೇ ಇದು? ಎಷ್ಟು ದಿನ ಮಾಡ್ತೀರಾ ವಾರಕ್ಕೆ ನಾನ್ ವೆಜ್ ನೀವು? ವಾರಕ್ಕೆ ಒಂದ್ಸರಿನೇ ಮಾಡೋದು, ಬಟ್ ಸಂಡೇಸ್ ಮಾಡ್ತೀನಿ. ಅವ್ರಿಗೆ ಈ ತರ ಡ್ರೈಗಳು ಇಷ್ಟ ಆಗುತ್ತೆ. ಡ್ರೈ ಇಷ್ಟನಾ? ಸಾಂಬಾರ್ ಮಾಡೋದು ಅದೆಲ್ಲ ಅಷ್ಟು ಇಷ್ಟಪಡಲ್ಲ, ಹಂಗಾಗಿ ಡಿಫ್ರೆಂಟ್ ಡ್ರೈ, ಅದರಲ್ಲೂ ಇದು ತುಂಬಾ ಇಷ್ಟಪಡ್ತಾರ. ಓಕೆ, ತೆಗಿಲ್ಲ? ಓಹೋ, ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದೆ. ಅಂದ್ರೆ ಸ್ವಲ್ಪ ತೀಸ್ಕೋಬಾರ್ದು, ಕಡಿಮೆ ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕು. ಓಕೆ ಓಕೆ ಓಕೆ. ಚಿಕನ್ ಹಾಕ್ತೀನಿ. ಚಿಕನ್ ಏನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಹಾಕ್ಬೋದಾ? ಇಲ್ಲ, ಇದು ನೀರ್ ಬಿಟ್ಕೊಳ್ಳುತ್ತೆ. ಇದು ಚಿಕನ್ ಸಾಮಾನ್ಯ ಬೇಯಬೇಕಾದ್ರೆ ಅದು ನೀರ್ ಬಿಟ್ಕೊಳ್ಳುತ್ತೆ ನೋಡಿ. ಹೌದೌದು. ಆ ನೀರಲ್ಲೇ ಅರ್ಧ ಬೆಂದೋಗುತ್ತಲ್ಲ, ಟೊಮೊಟೊ ನೀರು, ಆ ನೀರು ಅದೆಲ್ಲ ಸೇರಿ ಅದು ಬೆಂದೋಗುತ್ತೆ. ಸ್ವಲ್ಪ ಉಪ್ಪು ಹಾಕೋಣ ಅದಕ್ಕೆ. ಉಪ್ಪು ಸ್ವಲ್ಪ ನೀರ್ ಬಿಡುತ್ತೆ. ನೀರೇ ಹಾಕೋದು ಬೇಡ ಅಂತೀರಾ ನೀವು? ಇಲ್ಲ, ಬೇಡ. ಮುಚ್ಚಿದ್ರೆ ಅದು ನೀರ್ ಬಿಟ್ಕೊಳ್ಳುತ್ತೆ. ಅಷ್ಟರಲ್ಲಿ ಇದು ಸ್ವಲ್ಪ ಪೆಪ್ಪರ್ ತಗೊಂಡಿದ್ದೀನಲ್ವಾ, ಇದನ್ನ ಕ್ರಶ್ ಮಾಡ್ಕೋಬೇಕು. ಇದನ್ನ ಪೌಡರ್ ಮಾಡಲ್ಲ ನಾನು. ಕ್ರಶ್ ಮಾಡ್ತೀರಾ? ಹೌದು, ಸ್ವಲ್ಪ ದಪ್ಪ ದಪ್ಪ ಕ್ರಶ್ ಇದ್ರೆ. ಪೌಡರ್ ಆಗೋಯ್ತ್ರಿ ಎಲ್ಲ? ಇಲ್ಲ. ಎಷ್ಟು ನಿಮಿಷ ಬೇಯಬೇಕಾಗಿತ್ತು ಇದು? ಅದು ಚಿಕನ್ ಬಾಯ್ಲ್ ಆಗ್ಬೇಕು ಹಂಗೇನೆ. ಓಹೋ, ಆ ಮಸಾಲದಲ್ಲಿ ಚಿಕನ್ ಬಾಯ್ಲ್ ಆದ್ರೆ ಚೆನ್ನಾಗಿರುತ್ತೆ. ಹೌದು, ಉಪ್ಪು ಎಲ್ಲ ಹಿಡಿಬೇಕಲ್ಲ. ಸ್ವಲ್ಪ ಜಾಸ್ತಿ ಗ್ರೇವಿ ತರ ಬೇಕಂದ್ರೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕಾಗುತ್ತೆ. ಆನಿಯನ್ ಟೊಮೊಟೊ ಜಾಸ್ತಿ. ಬಟ್ ಯಾವುದೇ ಕಾರಣಕ್ಕೆ ಏನ್ ಬೇಕಾದ್ರೆ ಹಾಕೊಳ್ಳಿ, ನೀರ್ ಮಾತ್ರ ಹಾಕೋಬೇಡಿ. ಮಸಾಲೆ ಬೇಯಿಸಿ ಚೆನ್ನಾಗಿರುತ್ತೆ. ಮಸಾಲೆ ಚೆನ್ನಾಗಿ ಬೇಯುತ್ತೆ. ಚಿಕನ್ ಬೆಂದಿದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ? ಈಗ ಬಿಟ್ಟಾಗ ಆಯಿಲ್ ಹಂಗಂಗೆ ಬರಕ್ ಶುರು ಆಗುತ್ತೆ. ಗ್ರೇವಿನೇ ಸ್ವಲ್ಪ ಕಾಣಕ್ ಶುರು ಆಗುತ್ತೆ. ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ ಚಿಕನ್ ಪೀಸ್ ತೆಗೆದ್ಬಿಟ್ಟು ಅದೇ ಈಸಿ ಮೆಥಡ್. ಹೌದು, ನೀವೆಲ್ಲದಕ್ಕಿಂತ ನೀವ್ ಹೇಳಿದ್ರೆ ಈಸಿ ಮೆಥಡ್. ಸ್ವಲ್ಪ ಮುಚ್ಬೇಕಾ? ಹೌದು, ಸಾಮಾನ್ಯ ಟಿವಿ ನೋಡ್ಬೇಕಾದ್ರೆ ಕಷ್ಟಪ್ಪ ಮಾಡಕ್ಕಾಗಲ್ಲ ಅಂತ ತಿಳ್ಕೊತಾರೆ. ನಾನು ಅನ್ಕೋತಾ ಇದ್ದೆ ಮುಂಚೆ, ಆಮೇಲೆ ಪ್ರೋಗ್ರಾಮ್ಸ್ ನೋಡ್ತಾ 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 ಯಾಕೆ ಮಾಡಕ್ಕಾಗಲ್ಲ, ಮನೇಲಿರೋ ಸಾಮಾನು ಮಾಡ್ಬೋದಲ್ಲ ಅಂತ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಾಗುತ್ತೆ ಎಲ್ಲ. ಚೆನ್ನಾಗಿ ಆಗ್ತಾ ಇದೆಯಾ? ಹೊಸ ರುಚಿ ಕಲಿತಾ ಇದ್ದೀರಾ? ಹೌದು, ಹಳೆದನ್ನೇ ತಿಂದಿದ್ದನ್ನೇ ಯೂಸ್ ಟು ದಟ್. ಅಂದ್ರೆ ನಾವು ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಇವಾಗ ಇದನ್ನ ಮಾಡೋ ಬದಲು ಇದನ್ನ ಮಾಡ ಅನ್ಕೋಬೇಕು. ಅದ್ರ ಕೈ ಅಲ್ಲಿಗೆ ಹೋಗುತ್ತೆ, ಅಳದಿಕ್ಕೆ ಹೋಗುತ್ತೆ, ಅದನ್ನ ಮಾಡ ಅಂತಕ್ಕೆ ಹೋಗುತ್ತೆ. ಇದನ್ನ ಮಾಡಕ್ ಶುರು ಮಾಡಿ ಡಿಫರೆಂಟ್ ಆಗಿ ತಿಂದ್ರೆ ಖಂಡಿತ ಎಲ್ಲ ಸ್ಟೈಲ್. ಸ್ವಲ್ಪ ಹೊತ್ತು ಮುಚ್ಚಿದ್ರೆ ಆಗತ್ತೆ. ಈ ತರ ಲಿಕ್ವಿಡ್ ಗ್ರೇವಿ ಸಿಗತ್ತೆ. ಈ ತರ ಗ್ರೇವಿ ಗ್ರೇವಿ ಸಾಕಷ್ಟು ಬಂದಿದೆ. ಇನ್ನೂ ಸ್ವಲ್ಪ ಬರಲ್ಲ? ಇನ್ನೊಂದು ಸ್ವಲ್ಪ ಬಂದ್ರೂ ಪರವಾಗಿಲ್ಲ. ಟೋಸ್ಟ್ ಆದ್ರೆ ಇದೇನು ಸಿಯೋ ತರ ಆಗಲ್ಲ. ಚೆನ್ನಾಗಿ ಆಗುತ್ತೆ, ಜಾಸ್ತಿ ಬೆಂದಷ್ಟು ಚೆನ್ನಾಗಿ ಆಗುತ್ತೆ. ತವಾ ಇರೋದ್ರಿಂದ ಅದು ಒಂಥರ ಗ್ರೇವಿ ತರ ಬಿಟ್ಕೊಳ್ತಾ ಬರುತ್ತೆ. ಚಿಕನ್ ಚೆನ್ನಾಗಿ ಇದಾಗುತ್ತೆ, ಅಬ್ಸರ್ವ್ ಆಗುತ್ತೆ. ಮುದ್ದೆ ಮಾಡ್ತೀರಾ ಮನೇಲಿ? ಮುದ್ದೆ ಮಾಡ್ತೀರಾ? ಹೌದು, ಮಾಡ್ತೀನಿ. ಒಂದ್ಸರಿ ಮುದ್ದೆ ಮಾಡಿಸ್ಬೇಕು ನಿಮ್ ಕೈನಲ್ಲಿ. ಏನಕ್ಕೆ? ಇಲ್ಲ, ನನ್ಗೆ ಯಾರೋ ಹೇಳ್ತಾರೆ, ಸರ್ ನೀವು ಕಾಫಿ ಮಾಡೋದು ತೋರಿಸ್ಬೇಕು ಸರ್ ಅಂದ್ರು. ಯಾಕ್ರಿ ಇದೆ? ಇಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ, ಕಾಫಿ ಎಲ್ಲಾರ ಮಲ್ಲೂ ಚೆನ್ನಾಗಿದ್ದಿದ್ರೆ ಹೋಟ್ಲಿಗೆ ಯಾರು ಸರ್ ಕಾಫಿ ಕುಡಿತಾ ಇದ್ರು? ಹೋಗಿ ಸರ್ ಆ ಹೋಟ್ಲು ಮುಂದೆ ನೋಡಿ ಸರ್, ಬೆಳಗ್ಗೆ 8 ಗಂಟೆಗೆ ಎಷ್ಟು ಜನ ಕ್ಯೂ ನಿಂತಿರ್ತಾರೆ ಗೊತ್ತಾ ಸರ್ ನಿಮ್ಗೆ? ಕೆಲವು ಹೋಟ್ಲುಗಳಲ್ಲಿ ಮೇನ್ ಬಿಸ್ನೆಸ್ ಕಾಫಿದೇನೆ. ಆದ್ರಿಂದ ನೀವು ಕಾಫಿ ಮಾಡೋದು ತೋರಿಸಿ ಸರ್ ಅಂದ್ರು. ಅವಾಗ ಅನ್ಕೊಂಡೆ, ಕಾಫಿ ಮಾಡೋದೇ ತೋರಿಸ್ಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಮುದ್ದೆ ಮಾಡಕ್ಕೆ ಬರಲ್ಲ. ನುಂಗದೋಗ್ಲಿ, ತಿನ್ನೋದು ಬರಲ್ಲ, ಅದು ಮಾಡಕ್ಕೂ ಬರಲ್ಲ. ಇವಾಗಿನ ಇದ್ರಲ್ಲಿ ಎಷ್ಟೊಂದ್ ಜನ ಕಲ್ತಿರಲ್ಲ. ಆಮೇಲೆ ಅಯ್ಯೋ ಎಲ್ಲಾ ಮಾಡ್ಬೇಕೇನಪ್ಪ ಅನ್ನೋದೊಂದು ಬೇಜಾರಿರುತ್ತೆ. ಅದನ್ನ ಈಸಿಯಾಗೂ ತುಂಬಾ ಜನ ಮಾಡ್ತಾರೆ. ಓಕೆ, ಆಗಿದೆ. ಈ ತರ ಎಣ್ಣೆ ಬರ್ಬೇಕು, ಅದು ಬೆಂದಿದೆ ಅಂತ. ಓಹೋ, ತುಂಬಾ ಘಾಟು. ತಿರ್ಗಾನ ಕುಟ್ಕೊಳ್ತಾ ಇದೀರಾ? ಅದನ್ನ ಹಾಕ್ತಾ ಇದ್ದೀರಾ. ಕರಿ ಮೆಣಸಿನ ಕಾಳನ್ನ ನಾವು ಕುಟ್ಕೊಂಡಿದ್ವಿ, ಪುಡಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಧ್ಯದಲ್ಲಿ ಕ್ರಶ್ ಮಾಡಿ ಹಾಕೊಂಡಿದ್ವಿ. ಅದನ್ನೆಲ್ಲ ಹಾಕಿದ್ವಿ. ಜೀರಾ ಪೌಡರ್, ಇದು ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಹೌದೌದು, ಕೊಡುತ್ತೆ. ಈ ನೋಡ್ತಾ ಇದ್ರೆ ಕೊಟ್ಟಿರುತ್ತೆ ಅಂತ ನಂಬಿಕೆನೂ ಬಂದ್ಬಿಟ್ಟಿದೆ. ಮಿಸ್ ಮಾಡುವ. ನೆಕ್ಸ್ಟ್ ಏನು? ಸರ್ವಿಂಗ್ ಬೌಲ್ ಅಲ್ಲಿ ವೆರಿ ಗುಡ್. ಪರವಾಗಿಲ್ಲ, ಎಂಡ್ ಸ್ಟೇಜಿಗೆ ಬಂದ್ವಿ ನಾವು. ಅರ್ಧ ಕೆಜಿ ಚಿಕನ್. ಇನ್ನೂ ಸ್ವಲ್ಪ ಹಾಕ್ತಿದ್ವಿ. ಮನೆಗೆ ತೊಗೊಂಡೋಗೋ ಚಾನ್ಸ್ ಇದೆಯೇನ್ರಿ? ನಮ್ ಸೌತ್ ಇಂಡಿಯನ್ ಸ್ಟೈಲ್.
ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಮರಿಬಾರ್ದು. ಸಾಕು ಸಾಕು ಬಿಡಿ, ಸಾಕು. ಚೆಟ್ಟಿನಾಡ್ ಚಿಕನ್ ರೆಡಿನಾ? ರೆಡಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ತುಂಬಾ ಚೆನ್ನಾಗಿರೋ ತರ ಕಾಣಿಸ್ತಾ ಇದೆ. ಎಷ್ಟು ವಾಸನೆ ಬರ್ತಾ ಇದೆ ಅಂದ್ರೆ ಇನ್ನ ತಡ್ಕೊಳಕ್ ಆಗಲ್ಲ. ಹೊಟ್ಟೆ ಹಸಿವು ಶುರು ಆಗೋಗ್ಬಿಟ್ಟಿದೆ ನನಗಂತುವೆ. ಮುಳ್ಳಿ ತೋರ್ಸದೆ ಯಾವಾಗಲೂ ಒಂದ್ಸರಿ ಚಿಕನ್ ನಾವು ಇನ್ನೊಂದ್ಸರಿ ತೋರಿಸ್ರಿ ನೋಡ್ಕೊಳ್ರಿ. ಚಿಕನ್ ಚೆಟ್ಟಿನಾಡು ಮಾಡುವ ವಿಧಾನ. ಮೊದಲಿಗೆ ಒಂದು ದೊಡ್ಡ ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ. ಆಮೇಲೆ ಹಸಿಮೆಣಸಿನಕಾಯಿ, ಕರಿಬೇವು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಒಂದು ಬೌಲ್ನಷ್ಟು ಸಣ್ಣಗೆ ಹೆಚ್ಚಿದ ಟೊಮೆಟೊ ಸೇರಿಸಿ ಫ್ರೈ ಮಾಡಿ. ಅದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿಯನ್ನು ಹಾಕಿ ಬಾಡಿಸಿ. ಆಮೇಲೆ ಅದಕ್ಕೆ ಚಿಕನ್ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬೆಂದ ನಂತರ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ಚಿಕನ್ ಚೆಟ್ಟಿನಾಡು ಸವಿಯಲು ಸಿದ್ಧ. ಇವಾಗ ನೋಡ್ಬೇಡ್ರಿ. ದೃಷ್ಟಿ ಆಗುತ್ತೆ. ಚೆನ್ನಾಗಿದೆ. ಇದು ಜೀರಾ ಪೌಡರ್ ವಾಸನೆ ತುಂಬಾ ಚೆನ್ನಾಗಿ ಬರ್ತದೆ. ಖಂಡಿತವಾಗ್ಲೂ ನೀವು ಅಲ್ಲಿ ಟ್ರೈ ಮಾಡಿದ್ರೆ ತಮಿಳ್ನಾಡು ಹೋಗೋದು ಬೇಕೇ ಆಗಿಲ್ಲ. ಯಾವುದೇ ತಮಿಳ್ನಾಡು ರೆಸ್ಟೋರೆಂಟ್ ನಾವು ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಎಂದು ಖಂಡಿತವಾಗ್ಲೂ ಇಲ್ಲ. ಹಿಂಗೆಲ್ಲ ನಾವು ಅರ್ಜೆಂಟಾಗಿ ತಿನ್ನಕ್ಕಾಗಲ್ಲಪ್ಪ. ಸಖತ್ತಾಗಿದೆ. ನಾನು ಆ ಕಡೆ ಹೋಗಿ ಬರ್ತೀನಿ. ಥ್ಯಾಂಕ್ ಯು. ಚೈತ್ರ ಅವರೇ ತಗೊಳ್ಳಿ ಶಶಿ ವಾಷಿಂಗ್ ಪೌಡರ್, ಜೊತೆಗೆ ನಮ್ಮ ಭೀಮಾ ಫೆನೈಲ್, ಅಡಿಗೆ ಮನೆ ಕ್ಲೀನ್ ಮಾಡ್ಕೋಬಹುದು. ಜೊತೆಗೆ ನಿಮ್ಮ ಮನೆ ಪಾತ್ರೆ ತೊಳಿಬಹುದು. ಆರ್ಯ ಡಿಶ್ ವಾಶ್, ಬಟ್ಟೆ ಒಗೆಯಕ್ಕೆ ಒಂದು. ಥ್ಯಾಂಕ್ ಯು. ನೀವೆಲ್ಲ ಇಷ್ಟಪಡುವಂತ ಸುತ್ತು ಡಯಟಿಷಿಯನ್ ಸುತ್ತು ಬಂದಿದ್ದಾರೆ. ಕುಸ್ಮಾ ನಮಸ್ಕಾರ. ಕುಸ್ಮಾ, ನಾನು ಯಾವತ್ತಿಂದ ಕೇಳ್ಬೇಕು ಅನ್ಕೊಳ್ತಾ ಇದ್ದೀರಿ. ನೀವೆಲ್ಲದ್ರ ಬಗ್ಗೆ ಹೇಳ್ತಾ ಇದ್ದೀರಾ. ಈ ಅಡಿಗೆ ಆಯಿಲ್ಸ್ ಅಂದ್ರೆ ಎಷ್ಟೊಂದು ಬರುತ್ತೆ, ಪಾಮಾಲಿ ಬರುತ್ತೆ, ಇದೇನೋ ಬರುತ್ತೆ, ಕಡಲೆಕಾಯಿ ಬರುತ್ತೆ, ರೀಫಂಡ್ ಆಯಿಲ್ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಮಾತಾಡೋಣ. ಹೆಂಗಾದ್ರೂ ಸರಿ, ನಿಮ್ ಇಷ್ಟ. ಇದಕ್ಕೆ ಭಯ ಪಡ್ಬೇಡಿ, ನಾನು ಎಣ್ಣೆ ಬಳಸ್ತಾ ಇಲ್ಲ. ರಸ. ಏನ್ ರಸ ಕೊಡ್ತಾ ಇದ್ದೀರಾ? ಯಾವ ರಸ ಬೇಕು? ನೀವ್ ಯಾಕೆ ಕೊಟ್ಟು ಸರಿ. ಇದು ಪೈನಾಪಲ್ ಮತ್ತೆ ಶುಂಠಿ ರಸ ಅಷ್ಟೇ. ಪೈನಾಪಲ್, ಶುಂಠಿ ಮತ್ತೆ ಇನ್ನೊಂದೇನೋ ಇದೆ, ಪುದೀನ ಫ್ಲೇವರ್ಗೆ ಅಷ್ಟೇ. ಪೈನಾಪಲ್ ಶುಂಠಿ ರಸ. ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ಶುಂಠಿ, ಪುದೀನ, ಸಕ್ಕರೆ, ನಿಂಬೆಹಣ್ಣು. ಶುರು ಮಾಡಿ. ಏನ್ ಕೊಡಿ ಬರುತ್ತೆ ನಾನು? ಜಾರ್ ಕೊಡಿ. ಚೆನ್ನಾಗಿದೆ, ಸಾಕಲ್ವಾ? ಸಾಕು, ತಗೊಳ್ಳಿ. ಮುರಳಿಯವ್ರು ಅನ್ಕೋತಾ ಇದಾರೆ ಇಷ್ಟು ದಿನ ನಮ್ಗೆಲ್ಲಾ ತಿನ್ಸಿದ್ರು ಹೆಮ್ಮೆಯಾಗಿ ರುಚಿಯಾಗಿ, ಮತ್ತೆ ಬ್ಯಾಕ್ ಟು ಪೆವಿಲಿಯನ್. ಇಲ್ಲ ನಮ್ಗೆ ಇಷ್ಟ. ಜ್ಯೂಸ್ ಎಲ್ಲ ಬಹಳ ಇಷ್ಟ ಬಿಡಿ ನಮ್ಗೆ. ಕಾಫಿ ಟೀ ಕುಡಿಯಲ್ವಲ್ಲ, ಅದಕ್ಕೆ ಈಕ್ವಲೆಂಟ್ ಆಗಿ ಸಾಕಲ್ಲ, ಸ್ವಲ್ಪನೇ ಏನಾಗುತ್ತೆ ಅವ್ರಿಗೆ. ಪುದೀನ, ಓಕೆ, ಸ್ವಲ್ಪ ಶುಂಠಿ ಹಾಕಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮೇಡಮ್ ಇದು ಸಕ್ಕರೆನೂ ಹಾಕ್ತೀರಾ? ಓಕೆ, ಹಾಕಿ. ಮುರಳಿಯವರೇ, ನಿಮ್ಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ನೀವು ಗ್ರೈಂಡ್ ಮಾಡ್ಕೊಂಬನಿ, ಯೋಚನೆ ಮಾಡ್ತಾ ಇರ್ತೀನಿ. ಸ್ವಲ್ಪ ನೀರು ಕೊಡಿ. ಸ್ವಲ್ಪ ನೀರಾ? ಸಾಕಲ್ಲ? ಗ್ರೈಂಡ್ ಮಾಡ್ಕೋಬಲ್ಲ? ಓಕೆ, ಮಾಡ್ಕೊಂಬನಿ. ಓಕೆ, ರೆಡಿ ಮಾಡ್ಕೊಂಡ್ ಬಂದ್ಬಿಟ್ರಾ? ಹೌದು. ಸೋಸ್ತೀರಾ ಹಾಗೆ ಕುಡಿಬೇಕಾ? ಸೋಸೋಣ. ಅಡಿಗೆ ಎಣ್ಣೆ ಬಗ್ಗೆ ಕೇಳ್ತಾ ಇದ್ರಿ ಅಲ್ಲ? ಅದೇ ಎಣ್ಣೆ ಬಗ್ಗೆ ಕೇಳ್ಬೇಕು ಅನ್ಕೊಂಡೆ. ಸಾಕಷ್ಟು ಜನ ಕೇಳ್ತಾ ಇದ್ರು ನಮ್ಗೆ, ಮೇಲ್ ಕೂಡ ಮಾಡಿದ್ದಾರೆ. ಯಾವ ಎಣ್ಣೆ ಯೂಸ್ ಮಾಡ್ಬೇಕು? ಹೌದು, ಈಗ ಸಾಮಾನ್ಯವಾಗೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಒಂದು ಬ್ರಾಂಡೆಡ್ ಒಂದಕ್ಕೆ ಬ್ರ್ಯಾಂಡ್ ಆಗ್ಬಿಟ್ಟಿರ್ತಾರೆ. ನಮ್ಮನೆ ತರಿಸ್ತಾ ಇರೋದು ಕೆನೋಲಾ ಆಯಿಲ್, ನಮ್ಮನೆ ತರಿಸೋ ಸೋಯಾಬೀನ್, ಕೆಲವೊಬ್ಬರ ಮನೆ ರೈಸ್ ಬ್ರಾಂಡ್ ಆಯಿಲ್, ಅದ್ ಬಿಟ್ಟು ಬೇರೆ ಯಾವ್ದಕ್ಕೂ ಹೋಗಲ್ಲ. ಹೌದು, ಹೋಗ್ಬೇಕಾ ಹೋಗ್ಬಾರ್ದಾ? ಹೋಗ್ಬೇಕು, ಬೇರೆ ಬೇರೆ ಚೇಂಜ್ ಮಾಡಿ ಬೇಕು, ಇಲ್ಲ ಮಿಕ್ಸ್ ಮಾಡ್ಕೋಬೇಕು.
ಓಕೆ ಓಕೆ ಈ ರೈಸ್ ಬ್ರೈನ್ ಆಯಿಲ್ ಇದೆಯಲ್ಲ ಬಹಳ ಒಳ್ಳೇದು. ಹ್ಮ್. ಈ ಹೃದಯ ಪ್ರಾಬ್ಲಮ್ ಎಲ್ಲ ಇದ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಅಕ್ಕಿಯಿಂದ ಆ ಜರ್ಮ್ ಇರ್ತಲ್ಲ, ಹೌದು. ಆ ಅಕ್ಕಿ ಒಳಗಡೆ ಇರುವಂತಹ ಇದ್ರಿಂದಾನೇ ಹಸ್ಕಿಲ್ನ ತೆಗೆದಿರ್ತಾರೆ ಅದನ್ನ. ತೌಡಿಂದ. ತೌಡು ಓಹೋ. ಸೊ ಅದು ಬಹಳ ಒಳ್ಳೇದದು. ಸೊ ವಿಟಮಿನ್ ಇ ರಿಚ್ ಜಾಸ್ತಿ ಇರುತ್ತೆ, ಅದು ಒಳ್ಳೇದು. ಜೊತೆಗೆ ಪೀನಟ್ ಅಂದ್ರೆ ಗ್ರೌಂಡ್ ನಟ್ ಆಯಿಲ್. ಹ್ಮ್. ಎಷ್ಟೋ ಜನ ಕಡಲೆಕಾಯಿ ಎಣ್ಣೆನ ಉಪಯೋಗಿಸಕ್ಕೆ ಭಯ ಪಡ್ತಾರೆ. ಅಲ್ಲ ಮೊದ್ಲೆಲ್ಲ ಕಡಲೆಕಾಯಿನೇ ಬಿಟ್ಟು ಬೇರೆ ಇಲ್ಲೇ ಇರ್ಲಿಲ್ವೇನೋ, ಇವಾಗ ಕಡಲೆಕಾಯಿ ಇಲ್ವೇಲ್ವೇನೋ ಹಂಗಾಗ್ಬಿಟ್ಟಿದೆ ಆ ತರ ಆಗಿದೆ. ಅದು ಎಷ್ಟು ಈಗ ನೀವು ಗಮನಿಸಿ ಅದನ್ನ ಮಾಡ್ಬೇಕಾದ್ರೆ ಎಷ್ಟು ಒಳ್ಳೆ ಅರೋಮಾ ಬರುತ್ತಲ್ವಾ ಈ ಡೀಪ್ ಫ್ರೈಗೆಲ್ಲ. ಹೌದೌದು ಚೆನ್ನಾಗಿದೆ. ಅದು ಹೈ ಎಷ್ಟಾದ್ರೂ ಬೇಕಾದ್ರೆ ಅದು ಹೀಟ್ ಇದನ್ನ ತಡ್ಕೊಳ್ಳುತ್ತೆ. ತಡ್ಕೊಳ್ಳುತ್ತೆ. ಸೊ ಡೀಪ್ ಫ್ರೈ ಮಾಡ್ಬೋದು. ಅಂದ್ರೆ ಅದನ್ನು ಯೂಸ್ ಮಾಡಿ ಅಂತೀರಾ? ಅದನ್ನು ಮಾಡ್ಬೋದು. ಯಾಕಂದ್ರೆ ಅದ್ರಲ್ಲಿ ವೈಟಮಿನ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಕಡಿಮೆ ಇರುತ್ತೆ, ಕೆಲವೊಂದರಲ್ಲಿ ಇರೋದೇ ಇಲ್ಲ. ಮ್ಯೂಫಾ ಮತ್ತೆ ಫಿಫಾ ಎರಡು ಜಾಸ್ತಿ ಇರುತ್ತೆ. ಈ ಮ್ಯೂಫಾ ಫಿಫಾ ಎಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಎಲ್ಲಾ ಜನ ಅಡ್ವರ್ಟೈಸ್ಮೆಂಟ್ ನ ನೋಡಿ ತಗೊಳ್ಳೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೌದು. ನೀವ್ ಹೇಳಿದ್ದು 3 ಅಂಶನೂ ನಮ್ಮ ಯಾರೇ ವೀಕ್ಷಕರು ಗಮನಿಸೋದು ತುಂಬಾ ಕಡಿಮೆ. ಎಲ್ಲೋ ಒಂದ್ ಸ್ವಲ್ಪ ಜನ ಈಗ ನೋಡ್ತಾರೆ, ರೇಟ್ ನೋಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡೋರು ಸ್ವಲ್ಪ ಜನ, ರೇಟ್ ನೋಡೋದೇ ಜಾಸ್ತಿ ಜನ. ರೇಟ್ ಒಂದ್ ತಗೊಂಡ್ರೆ 1 ಫ್ರೀ, 1 ಕೆಜಿಗೆ 2 ಕೆಜಿ ಫ್ರೀ ಇದ್ರೆ ಅದಕ್ಕೆ ಹೋಗ್ತಾರೆ. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಮೇಡಮ್ ಹೇಳಿದ್ರಲ್ಲ, ಆ 3 ಗುಣಗಳಿರ್ತಕ್ಕಂಥ ಆಯಿಲ್ನ ತಗೊಂಡು ಆ ಆಯಿಲ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ಜ್ಯೂಸ್ ರೆಡಿ ಇದೆ ಮುರಳಿ? ಅಯ್ಯೋ ಕೊಡಿ ಕೊಡಿ ಕೊಡಿ. ಓಕೆ, ಇದು ವೈಟಮಿನ್ ಸಿ ರಿಚ್ ಡ್ರಿಂಕ್ ಅಂತ ಹೇಳ್ಬೋದು. ಓಕೆ. ಪೈನಾಪಲ್ ಮತ್ತೆ ಜಿಂಜರ್ ಇಸ್ ಎ ಒಳ್ಳೆ ಕಾಂಬಿನೇಷನ್. ಅದು ಈಗ ನಮ್ಮ ಎಸ್ಪೆಷಲಿ ಈ ಸ್ಟ್ರೆಸ್ ಇಂದ ಎಷ್ಟೋ ಜನಕ್ಕೆ ಇವಾಗ ಒಂದು ಅರ್ಬನ್ ಪ್ಲೇಸ್ ಅಲ್ಲಿ ತಗೋಬಹುದು. ಇದು ಮಕ್ಕಳಾಗೋದು ಬಹಳ ಇದಾಗ್ತಾ ಇದೆ, ಬಂಜತೆ ನಾನು ತುಂಬಾ ಕಾಡ್ತಾ ಇದೆ. ಸೊ ಅಂಥವ್ರಿಗೆ ಪೈನಾಪಲ್ ಮತ್ತೆ ಜಿಂಜರ್ ಬಹಳ ಒಳ್ಳೇದಂತ ಹೇಳ್ತೀನಿ. ಸೊ ಹಾಗಾಗಿ ಅದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಯಾರಿಗಿರುತ್ತೆ ಅವ್ರಿಗೆ ದಯವಿಟ್ಟು ಆದಷ್ಟು ಇದನ್ನ ಸೇವಿಸಿ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ನಾವು ಸೇವಿಸ್ಕೊತಾನೆ ಖಂಡಿತ ಕೊಡಿ, ವೈಟಮಿನ್ ಟೇಸ್ಟ್ ಮಾಡೇ ಬಹಳ ಬಿಡ್ತೀವಿ. ಒಳ್ಳೇದು. ಎಷ್ಟು ಈಸಿಯಾಗಿ, ಎಷ್ಟು ನೀಟಾಗಿ, ಎಷ್ಟು ಕಲರ್ಫುಲ್ ಆಗಿ ಈ ಪೈನಾಪಲ್ ಜ್ಯೂಸ್ನ ಮಾಡಿದ್ರು, ಮಾಡ್ಕೊಂಡು ಬಂದ್ರು, ಬೇಗ ನಮ್ಮ ಮುಂದೆ ಕೊಟ್ಟೇ ಬಿಟ್ರು. ಈ ಕೊಟ್ಟು ಬಂದಿದ್ದು ಒಂದು ರೀಕ್ಯಾಪ್ ನೀವು ನೋಡ್ಬೇಕಲ್ಲ. ಪೈನಾಪಲ್ ಶುಂಠಿ ರಸ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪೈನಾಪಲ್ ಚೂರುಗಳು, ಪುದೀನ, ಶುಂಠಿ ಚೂರು, ಸಕ್ಕರೆ, ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡಿ ಶೋಧಿಸಿಕೊಳ್ಳಿ. ಅದನ್ನು ಒಂದು ಗಾಜಿನ ಲೋಟಕ್ಕೆ ಹಾಕಿ ನಿಂಬೆ ರಸ ಸೇರಿಸಿದರೆ ಆರೋಗ್ಯಕರವಾದ ಪೈನಾಪಲ್ ಶುಂಠಿ ಜ್ಯೂಸ್ ಕುಡಿಯಲು ಸಿದ್ಧ. ಈ ಜ್ಯೂಸ್ ಮಧ್ಯ ಇದೆಲ್ಲ ಯಾಕೆ ಬೇಡ? ಶುಂಠಿ ವಾಸನೆ. ಶುಂಠಿ ನಿಂಬೆಹಣ್ಣು ಬರ್ತಾ ಇದೆ. ಈಗ ಪೈನಾಪಲ್ ಬಂತು, ಸಖತ್ತಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಾನು ಅದೇ ಹೇಳಿದೆ, ಈ ತರ ಜ್ಯೂಸ್ ಎಲ್ಲ ಕೊಟ್ರೆ ಒಂದೊಂದು ಜಗ್ ಕುಡಿಬೋದು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಓಕೆ, ಕಾರ್ಯಕ್ರಮ ನೋಡಿದ್ರಲ್ಲ, ಖುಷಿ ಆಯ್ತಾ? ಪರವಾಗಿಲ್ಲ ರೀ, ಒಳ್ಳೆ ಜ್ಯೂಸ್ ಎಲ್ಲ ತೋರಿಸ್ತೀರಾ, ಚೆನ್ನಾಗಿರುತ್ತೆ, ಟ್ರೈ ಮಾಡಿದೀವಿ ಅಂತ ನೀವು ಹೇಳ್ತಾ ಇದೀರಿ ಅಂತ ಕೇಳಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಕಾರ್ಯಕ್ರಮ ನೋಡಿ ಆರೋಗ್ಯಕರವಾದಂಥ ಅಡುಗೆನ ನಿಮ್ಮಲ್ಲೇ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ